ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಳ್ಳಂಬೆಳಗ್ಗೆ ವಾಹನ ಸವಾರರಿಗೆ ಆಘಾತ ಎದುರಾಗಿತ್ತು. ಮತ್ತೆ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆಯಾಗಿದೆ. 10 ದಿನಗಳ ಅಂತರದಲ್ಲಿ 3ನೇ ಬಾರಿಗೆ ಏರಿಕೆಯಾಗಿದೆ. ಪೆಟ್ರೋಲ್ ದರ ಲೀಟರ್ಗೆ 87 ಪೈಸೆ ಹೆಚ್ಚಾಗಿದೆ. ಹಾಗೆ ಡೀಸೆಲ್ ದರ 91 ಪೈಸೆಯನ್ನ ಜಾಸ್ತಿ ಮಾಡಿದೆ ಕೇಂದ್ರ ಸರ್ಕಾರ. 10 ದಿನಗಳ ಅಂತರದಲ್ಲಿ ಒಟ್ಟು 5 ರೂಪಾಯಿ ಹೆಚ್ಚಳವಾಗಿದೆ. ಯುದ್ಧದ ಎಫೆಕ್ಟ್ ಇದು. ಹೀಗಾಗಿ ಇಲ್ಲಿ ಪೆಟ್ರೋಲ್ ಬಾಂಬ್ ಸಿಡಿದಿದೆ. ಅಮೆರಿಕ ಹಾಗೂ ಇರಾನ್ ಯುದ್ಧದಿಂದ ಭಾರತಕ್ಕೆ ಬರೆ ಇದು. ಪ್ರತಿ ಲೀಟರ್ ಪೆಟ್ರೋಲ್ಗೆ 94 ಪೈಸೆ ಏರಿಕೆಯಾಗಿದೆ. ಹಾಗೆ ಡೀಸೆಲ್ಗೆ 60 ಪೈಸೆ ಏರಿಕೆಯಾಗಿದೆ. ನಿನ್ನೆ 107.16 ರೂಪಾಯಿ ಇದ್ದಂಥ ಪೆಟ್ರೋಲ್ ದರ ಇವತ್ತು 108.10 ರೂಪಾಯಿ ಆಗಿದೆ. ನಿನ್ನೆ 95.03 ರೂಪಾಯಿ ಇದ್ದಂಥ ಡೀಸೆಲ್ ದರ ಇವತ್ತು 95 ರೂಪಾಯಿ 98 ಪೈಸೆ ಆಗಿದೆ. ಮೇ 15ರಂದು 3 ರೂಪಾಯಿ ಏರಿಕೆಯಾಗಿತ್ತು ಪೆಟ್ರೋಲ್ ಹಾಗೂ ಡೀಸೆಲ್ ದರದಲ್ಲಿ. ಹಾಗೆ ಮೇ 19ರಂದು 94 ಪೈಸೆ ಏರಿಕೆ ಕಂಡಿತ್ತು. ಈಗ ಮತ್ತೆ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆಯಾಗಿದೆ. ಸದ್ಯ ಈಗ HP ಪೆಟ್ರೋಲ್ ಬಂಕ್ನಲ್ಲಿ ಇವತ್ತಿನ ದರ ಏನಿದೆ ಅಂತ ನೋಡ್ತಾ ಹೋಗೋದಾದ್ರೆ ಪೆಟ್ರೋಲ್ ರೇಟು ಇವತ್ತು 1 ಲೀಟರ್ಗೆ 108.09 ರೂಪಾಯಿ ಇದೆ. ಹಾಗೆ ಡೀಸೆಲ್ ದರ ಪ್ರತಿ ಲೀಟರ್ಗೆ 95 ರೂಪಾಯಿ 98 ಪೈಸೆ ಇದೆ. ಇದರ ಜೊತೆಗೆ ಕೇವಲ ಪೆಟ್ರೋಲ್ ಹಾಗೆ ಡೀಸೆಲ್ ಮಾತ್ರ ಅಲ್ಲ, CNG ದರ ಕೂಡ ಏರಿಕೆಯಾಗಿದೆ. 1 kg CNG ದರದಲ್ಲಿ 2 ರೂಪಾಯಿ ಹೆಚ್ಚಳವಾಗಿದೆ. ದೆಹಲಿಯಲ್ಲಿ 81.09 ರೂಪಾಯಿಗೆ CNG ದರ ಏರಿಕೆಯಾಗಿದೆ. ಈ ಬಗ್ಗೆ ಜನರು ಏನು ಹೇಳ್ತಾರೆ ಅಂತ ಬನ್ನಿ ನೋಡೋಣ. ಅದೇ ದಿನಕ್ಕೂ 10 ದಿನದಲ್ಲೇ 3 ಸರಿ ರೈಸ್ ಮಾಡಿಬಿಟ್ರು. ಹಿಂಗೆ ಆದರೆ ನಮ್ಮ ಕತೆ ಏನು ಹೇಳಬೇಕು. ಬಾಡಿಗೆ ಎಲ್ಲ ಜಾಸ್ತಿ ಕೇಳಿದ್ರೆ ಬಾಡಿಗೆ ಜಾಸ್ತಿ ಕೇಳಿದ್ರೆ ಬೇಡ ಅಂತ ಬಿಟ್ಬಿಟ್ಟು ಹೋಯ್ತಾರೆ. ಬೇರೆ ಗಾಡಿ ಈ ಗಾಡಿ ಇಲ್ಲಾಂದರೆ ಇನ್ನೊಂದು ಗಾಡಿ ಅಂತಾರೆ. ಗ್ಯಾಸ್ ರೇಟ್ ನೋಡಿದ್ರೆ 120 130 ಹಾಕಿ ಕುಂತದೆ. ಗ್ಯಾಸು ಫಸ್ಟ್ ಆಫ್ ಆಲ್ ಸಿಗ್ತಾನೇ ಇಲ್ಲ. ಬೆಳಿಗ್ಗೆಯಿಂದ 20 ರೂಪಾಯಿ ಮಾಡಿದ್ದೀವಿ. ಅದು 2 ಸೀಟ್ ಹಾಕ್ಕೊಂಬಂದು 11 ಗಂಟೆ ಆಯಿತು, ಇನ್ನೂ ನಾಷ್ಟ ಮಾಡಿಲ್ಲ. ನಮ್ಮ ಮನೆಗೆ ಹೋದರೆ ಮಕ್ಕಳು ಅಡ್ಮಿಷನ್ನು ಬರೋ ವಾರ ಕಾಲೇಜು. ಏನು ಸಂಪಾದನೆ ಮಾಡೋದು, ಏನು ಬಿಡೋದು, ಏನೂ ಅರ್ಥ ಆಗ್ತಾಯಿಲ್ಲ. ಜೀವನನೇ ತುಂಬ ಕಷ್ಟ. ಏನು ಸರ್ಕಾರಕ್ಕೆ ಏನು ಮಾಡ್ತೀರಾ? ಅವರು ನರೇಂದ್ರ ಮೋದಿ ಎಲ್ಲ ಡೀಸೆಲ್ ರೇಟು ಎಲ್ಲ ಕಮ್ಮಿ ಜಾಸ್ತಿ ಆಗ್ತಾಯಿದೆ. 3 ರೂಪಾಯಿ ಜಾಸ್ತಿ ಮಾಡ್ತಾಯಿದ್ರೆ ಏನು ದುಡಿಯೋದು, ಏನು ಮಾಡೋದು? ಸರ್ಕಾರಕ್ಕೆ ಏನು ಹೇಳೋದು? ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಭವ್ಯ, ಈ ರೀತಿ ಆದರೆ ಅಂದರೆ ಏಕಾಏಕಿ ಒಂದು ಕಡೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗ್ತಾ ಇದೆ, CNG ಕೂಡ ಏರಿಕೆ ಆಗಿದೆ. ಹೀಗಾದರೆ ಜನರ ಪರಿಸ್ಥಿತಿ ಏನು ಅಂತ? ಖಂಡಿತ. ಅಂದರೆ ಅಂತಾರಾಷ್ಟ್ರೀಯ ಕಚ್ಚಾ ತೈಲ ಏರಿಕೆ ಆಗಿರ್ಬೋದು, ತೈಲ ಕಂಪನಿಗಳ ಈಗಾಗಲೇ ನಷ್ಟದಲ್ಲಿ ಇರೋ ಕಾರಣಕ್ಕಾಗಿ ಮೇ ತಿಂಗಳಲ್ಲಿ ಸುಮಾರು 10 ದಿವಸದಲ್ಲಿ 3 ಬಾರಿಗೆ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, CNG ದರವನ್ನು ಕೂಡ ಏರಿಕೆ ಮಾಡಿರುವಂಥದ್ದು. ಸದ್ಯ ಇದು ಜನಸಾಮಾನ್ಯರಿಗೆ ಬಹಳಷ್ಟು ಹೊರೆ ಅಂತಲೇ ಹೇಳ್ಬೋದು. ಯಾಕಂದರೆ ಈಗಾಗಲೇ ನಾವು ಜನಸಾಮಾನ್ಯರನ್ನು ಮಾತಾಡಿಸ್ತಾ ಹೋಗುವಾಗ ಬಹುತೇಕ ಹಿಡಿಶಾಪವನ್ನೇ ಹಾಕ್ತಾ ಇದ್ದಾರೆ. ಯಾಕಂದರೆ ಮೊನ್ನೆದು ಇದೇ ಮೇ ತಿಂಗಳಲ್ಲಿ ಮೊದಲ ಬಾರಿಗೆ 3 ರೂಪಾಯಿ ಜಾಸ್ತಿ ಮಾಡ್ತಾರೆ, 95 ಪೈಸೆ ಜಾಸ್ತಿ ಮಾಡ್ತಾರೆ, 90 ಪೈಸೆ, ಈ ರೀತಿಯಾಗಿ ಒಂದೊಂದು ರೀತಿಯಾಗಿ ದರವನ್ನು ಏರಿಕೆ ಮಾಡೋದ್ರಿಂದ ಜನಸಾಮಾನ್ಯರು ಮಾತ್ರವಲ್ಲದೆ ಆಟೋ ಚಾಲಕರಂತೂ ನಿಜಕ್ಕೂ ಕೂಡ ಬಹಳಷ್ಟು ಕಂಗಾಲಾಗಿದ್ದಾರೆ ಹೇಳ್ಬೋದು. ಯಾಕಂದರೆ CNG ದರ ಕೂಡ ಇದೇ ರೀತಿ 3ನೇ ಬಾರಿಗೆ ದರ ಏರಿಕೆ ಆಗಿರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಪ್ರಧಾನಿ ಮೋದಿಯವರು ವರ್ಕ್ ಫ್ರಮ್ ಹೋಮ್ ಕೊಡಿ ಅಂತ ಈಗಾಗಲೇ ಕಂಪನಿಗಳಿಗೆ ಒಂದು ಸೂಚನೆ ಕೊಟ್ಟಿರೋ ಕಾರಣ ಬಹುತೇಕ ಕಂಪನಿಗಳು ವರ್ಕ್ ಫ್ರಮ್ ಹೋಮ್ ಕೊಟ್ಟಿದೆ. ಸೊ ಹೀಗಾಗಿ ಹಾಗೇನೆ ಮೆಟ್ರೋ ಆಗಿರ್ಬೋದು, ಬಸ್ಗಳಲ್ಲಿ ಸಂಚಾರ ಮಾಡುವವರ ಸಂಖ್ಯೆನೇ ಜಾಸ್ತಿ ಆಗಿರುವಂಥದ್ದು. ಸೊ ಆಟೋ ಚಾಲಕರಿಗೆ ಬಾಡಿಗೆ ಅನ್ನೋದು ದಿನನಿತ್ಯ ಸಿಗ್ತಾ ಇಲ್ಲ. ಸದ್ಯ ಪೆಟ್ರೋಲ್ ಡೀಸೆಲ್ಗಳು CNG ಆಗಿರ್ಬೋದು ದರ ದಿನೇ ದಿನೇ ಏರಿಕೆ ಆಗುವ ಕಾರಣಕ್ಕಾಗಿ ಎಲ್ಲೋ ಒಂದು ಕಡೆ ಇದು ಹೊಡೆತ ಬೀಳ್ತಾ ಇದೆ. ಹಾಗೇನೆ ಈಗಾಗಲೇ ಜನಸಾಮಾನ್ಯರ ಅಂದರೆ ಅವರನ್ನು ಮಾತಾಡಿಸ್ತಾ ಹೋಗುವಾಗ ಪ್ರತಿದಿನ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗ್ತಾ ಇರುವಂಥದ್ದು. ಸೊ ಈ ಕಾರಣಕ್ಕಾಗಿ ಎಲ್ಲೋ ಒಂದು ಕಡೆ ಮತ್ತಷ್ಟು ದರಗಳು ಏರಿಕೆ ಆಗುತ್ತೆ ಅನ್ನೋದು ಜನಸಾಮಾನ್ಯರ ಕಂಗಾಲಾಗಿದೆ. ಯಾಕಂದರೆ ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏರಿಳಿತ ಆಗ್ತಾ ಇದೆ, ಕಚ್ಚಾ ತೈಲಗಳು ನಷ್ಟದಲ್ಲಿದೆ. ಸೊ ಇದನ್ನು ಸರಿಪಡಿಸೋಕ್ಕೋಸ್ಕರ ಈ
ಈ ರೀತಿಯಾದಂತಹ ದರ ಏರಿಕೆ ಆಗ್ತಾ ಇದೆ ಅಂತ ರೀಸನ್ ಅನ್ನು ಕೊಡ್ತಾ ಇದ್ದಾರೆ. ಹಾಗೇನೆ ಯುದ್ಧದ ಕಾರಣದಿಂದಾಗಿ ಈ ರೀತಿಯಾಗಿ ಬೆಲೆ ಏರಿಕೆ ಆಗ್ತಾ ಇರೋದನ್ನೋದು ಈಗಾಗಲೇ ಸ್ಪಷ್ಟನೆ ಕೂಡ, ಅಂದ್ರೆ ರಾಜಕಾರಣಿಗಳು ಸ್ಪಷ್ಟನೆ ಕೊಡ್ತಾ ಇರುವಂತದ್ದು. ಆದ್ರೆ ಜನಸಾಮಾನ್ಯರು ಏನ್ ತಪ್ಪು ಮಾಡಿದ್ದಾರೆ ಅನ್ನೋದು ಜನಸಾಮಾನ್ಯರ ಆಗ್ರಹವಾಗಿದೆ. ಯಾಕಂದ್ರೆ ಒಂದು ಕಡೆ ಪ್ರತಿಯೊಂದರ ದರ, ಅಂದ್ರೆ ಅಡುಗೆಗೆ ಬಳಸುವಂತಹ ಎಣ್ಣೆ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಮೆಣಸು ಆಗಿರ್ಬೋದು, ಪ್ರತಿಯೊಂದರ ದರ ದಿನೇ ದಿನೇ ಏರಿಕೆ ಆಗುತ್ತೆ. ಮುಂಬರುವಂತಹ ದಿನಗಳಲ್ಲಿ ಮತ್ತೆ ಅಂದ್ರೆ ಜುಲೈ ಆಗಿರ್ಬೋದು, ಜೂನ್ ಆಗಿರ್ಬೋದು, ಈ ತಿಂಗಳಲ್ಲಿ ಮತ್ತಷ್ಟು ಪೆಟ್ರೋಲ್, ಡೀಸೆಲ್, CNG ದರ ಏರಿಕೆ ಆಗುತ್ತೆ ಅನ್ನೋದು ಈಗಾಗಲೇ ಬಲ್ಲ ಮೂಲಗಳ ಮಾಹಿತಿ ಇರುವಂಥದ್ದು. ಸೊ ಇದೆಲ್ಲ ವಾಹನ ಸವಾರರಿಗೆ ಬರೆ ಎಳೆದಂತಾಗುತ್ತೆ. ಯಾಕಂದ್ರೆ ಈಗಾಗಲೇ ಒಂದು ಕಡೆ ಬಹುತೇಕವಾಗಿ ವಾಹನಗಳನ್ನು, ಅಂದರೆ ತಮ್ಮ ತಮ್ಮ ವಾಹನಗಳನ್ನು ಬಿಟ್ಟು ಮೆಟ್ರೋಗೆ ಡಿಪೆಂಡ್ ಆಗ್ತಾ ಇದ್ದಾರೆ. ಸೊ ಪ್ರತಿನಿತ್ಯ ಮೆಟ್ರೋದಲ್ಲಿ ಕೂಡ ಬಹಳಷ್ಟು ಜನ ರಶ್ ಕೂಡ ಆಗಿರುವಂಥದ್ದು. ಅಲ್ಲಿ ಕೂಡ ಮತ್ತಷ್ಟು ಏರಿಕೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಯಾಕಂದರೆ ಈ ಹಿಂದೆ ಕೂಡ ಮೆಟ್ರೋ ದರವನ್ನು ಕೂಡ ಏರಿಕೆ ಮಾಡೋದಕ್ಕೆ ಯೋಚನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಸಾರ್ವಜನಿಕರು ಬಹಳಷ್ಟು ಆಕ್ರೋಶ ವ್ಯಕ್ತಪಡಿಸಿದ ಕಾರಣ BMRCL ಸ್ಪಷ್ಟನೆಯನ್ನು ಕೂಡ ಕೊಟ್ಟಿತ್ತು, ಯಾವುದೇ ಕಾರಣಕ್ಕೂ ದರವನ್ನು ಏರಿಕೆ ಮಾಡಲ್ಲ ಅಂತ. ಸದ್ಯ ಈ ಪೆಟ್ರೋಲ್, ಡೀಸೆಲ್, CNG ದರ ಏರಿಕೆ ಆಗ್ತಾ ಇರುವ ಕಾರಣಕ್ಕಾಗಿ ಮೆಟ್ರೋ ದರವನ್ನು ಕೂಡ ಏರಿಕೆ ಮಾಡುವ ಸಾಧ್ಯತೆ ಇದೆ. ಒಟ್ಟಾರೆ ಹೇಳಬೇಕಾದ್ರೆ ಇದು ಜನಸಾಮಾನ್ಯರಿಗೆ ಬಹಳಷ್ಟು ಹೊರೆ ಅಂತ ಹೇಳ್ಬೋದು. 10 ದಿವಸದಲ್ಲಿ 3ನೇ ಬಾರಿಗೆ ಏರಿಕೆ ಮಾಡ್ತಾರೆ ಅಂದರೆ ಮುಂಬರುವಂತಹ ದಿನಗಳಲ್ಲಿ ಮತ್ತಷ್ಟು ಏರಿಕೆ ಮಾಡೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ಬೋದು. ಆದರೆ ಸದ್ಯದ ಮಾಹಿತಿ ಪ್ರಕಾರ ಯುದ್ಧವನ್ನು ರೀಸನ್ ಕೊಡ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಜಾಗತಿಕ ಬೇರೆ ಬೇರೆ ರೀತಿಯಾದಂತಹ ಒಂದು ಬೆಳವಣಿಗೆ ಆಗ್ತಾ ಇದೆ. ಸೊ ಈ ರೀಸನ್ ಇಂದ ಈ ರೀತಿ ಮಾಡ್ತಾ ಇದ್ದೀವಿ ಅಂತ. ಆದರೆ ಜನಸಾಮಾನ್ಯರ ಪ್ರತಿ ತಿಂಗಳ ನಾವು ಸ್ಯಾಲ್ರಿಯನ್ನು ತೆಗೆದುಕೊಳ್ಳೋದಂದ್ರೆ ವರ್ಷದಲ್ಲಿ ಒಂದು ಕಂಪನಿ ಹೈಕ್ ಮಾಡುವಂಥದ್ದು. ಸೊ ಕಂಪನಿಗಳು ಸ್ಯಾಲ್ರಿಯನ್ನು ಹೈಕ್ ಮಾಡ್ತಾ ಇಲ್ಲ, ಹಾಗೇನೆ ಪ್ರತಿ ತಿಂಗಳು ಬರುವಂತಹ ಸ್ಯಾಲ್ರಿ ಅಷ್ಟೇ ಇದೆ. ಆದರೆ ಇಲ್ಲಿ ದರ ಏರಿಕೆ ಆಗೋ ಕಾರಣಕ್ಕಾಗಿ ಜನಸಾಮಾನ್ಯರು ಮತ್ತಷ್ಟು ದುಡ್ಡುಗಳನ್ನು ಎಲ್ಲಿಂದ ಕೊಡೋದು ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದಾರೆ. ಸದ್ಯ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ, ಅಂದ್ರೆ ಒಂದರ ಮೇಲೆ ಒಂದು ಹಾಕ್ತಾ ಇರುವಂಥದ್ದು. ಕೇಂದ್ರದ ನಾಯಕರುಗಳು ರಾಜ್ಯದ ಮೇಲೆ ಹಾಕಿದ್ರೆ ರಾಜ್ಯದ ನಾಯಕರುಗಳು ಕೇಂದ್ರದ ಮೇಲೆ ಹಾಕ್ತಾ ಇರುವಂಥದ್ದು. ಆದರೆ ಇಲ್ಲಿ ಇದರ ಮಧ್ಯದಲ್ಲಿ ಜನಸಾಮಾನ್ಯರು ಮಾತ್ರ ಬಹಳಷ್ಟು ಒಂದು ಕಂಗಾಲಾಗಿದ್ದಾರೆ ಅಂತಾನೆ ಹೇಳ್ಬೋದು. ಸಿಂಚನ. ಓಕೆ, ಥ್ಯಾಂಕ್ ಯು ಭವ್ಯ, ಸುನಿಲ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.